22 ವರ್ಷಗಳ ಹಿಂದೆ ಕಟ್ಟಿದಂತಹ ಮನೆಯ ಮಕ್ಕಳಿಗೆ ತಂದೆ ಕಟ್ಟಿದ ಮನೆಯನ್ನ ಉಳಿಸುವ ಆಸೆ. ಆದರೆ ಮಳೆಗಾಲ ಬಂದ್ರೆ ಸಾಕು, ಮನೆಗೆ ನೀರು ನುಗ್ಗಿ ಇನ್ನಿಲ್ಲದ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ವು. ಹೀಗಾಗಿ ತಂದೆ ಕಟ್ಟಿದ ಮನೆ ಉಳಿಸಲು ಮಕ್ಕಳು ಮಾಡಿದ ಪ್ಲಾನ್ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ನೆಲಮಟ್ಟದಿಂದ 3-4 ಅಡಿ ಎತ್ತರದಲ್ಲಿ ನಿಂತಿರುವ ಮನೆ, ಇಡೀ ಮನೆಯನ್ನೇ ಎತ್ತಿ ನಿಲ್ಲಿಸಿರುವ 16 ಜಾಕ್ಗಳು, ಜಾಕ್ ತಿರುಗಿಸುತ್ತಾ ಮನೆಯನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸುತ್ತಿರುವ ಕಾರ್ಮಿಕರು, ಬೃಹತ್ ಮನೆಯ ಸುತ್ತಲೂ ಕಬ್ಬಿಣದ ರಾಡ್ಗಳ ಸಪೋರ್ಟ್. ಇದು ಉಡುಪಿಯಲ್ಲಿ ನಡೆಯುತ್ತಿರುವ ಮನೆಯ ಲಿಫ್ಟಿಂಗ್ ಕಾರ್ಯಾಚರಣೆಯ ದೃಶ್ಯ. ನೀವು ನೋಡ್ತಿರೋ ಈ ಮನೆಯು ಸುಮಾರು 22 ವರ್ಷಗಳ ಹಿಂದಿನದ್ದು. ಉಡುಪಿ ಕಾಪು ತಾಲೂಕಿನ ಕಲ್ಯ ಮಜಲಗುತ್ತು ದಿವಂಗತ ರವೀಂದ್ರ ಶೆಟ್ಟಿ ಅವರು ಕಟ್ಟಿಸಿದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಮಳೆಯಿಂದಾಗಿ ಮನೆಯು ತಗ್ಗಿನಲ್ಲಿರೋದ್ರಿಂದ ಮಳೆಗಾಲದಲ್ಲಿ ನೀರು ನುಗ್ಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತಿವೆ. ಹೀಗಾಗಿ ತಂದೆ ಕಟ್ಟಿದ್ದ ಮನೆಯನ್ನ ಉಳಿಸಲು ಅಜಿತ್ ಶೆಟ್ಟಿ ಒಂದು ಉಪಾಯ ಮಾಡ್ತಾರೆ. ಜಾಕ್ ಲಿಫ್ಟಿಂಗ್ ಅನ್ನುವ ಹೊಸ ತಂತ್ರಜ್ಞಾನ ಬಳಸಿ ಮನೆಯನ್ನ 3 ಫೀಟ್ ಮೇಲಕ್ಕೆ ಎತ್ತರಿಸುತ್ತಿದ್ದಾರೆ. ಇಲ್ಲಿ ನಮಗೆ ಫ್ಲೋರಿಂಗ್ ಡೌನ್ ಇರೋದ್ರಿಂದ ನಮಗೆ ಸೀಪೇಜ್ ಬರೋ ಚಾನ್ಸ್ ಇರೋದ್ರಿಂದ ಇದಕ್ಕೆ ನಾವು 3 ಫೀಟ್ ಮನೇನ ಲಿಫ್ಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ನಾವು ಅಂದರೆ ಅಣ್ಣ ತಮ್ಮಂದರು ಎಲ್ಲ ಸೇರಿ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಆದ್ದರಿಂದ ಇದನ್ನು ನಾನು ಬ್ಯಾಂಗ್ಳೂರಲ್ಲಿ ಒಂದು ಮನೇನ ಲಿಫ್ಟ್ ಮಾಡ್ತಿದ್ರು. ಆವಾಗ ನಾನು ಇದನ್ನು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸೈಟ್ನ, ಅಲ್ಲಿಂದ ಯಾವುದು ಈ ಪಾರ್ಟಿ ಅಂದರೆ ಇದು ಬೇಸ್ಡ್ ಕಾಂಟ್ರಾಕ್ಟರ್ ಯಾರು ಅಂತ ತಿಳ್ಕೊಂಡು ಹರಿಯಾಣ ಬೇಸ್ಡ್ ಕಾಂಟ್ರಾಕ್ಟರ್ ಅವ್ರ ಮುಖಾಂತರ ಅವ್ರನ್ನ ಒಮ್ಮೆ ಇಲ್ಲಿ ಸೈಟಿಗೆ ಕರ್ಕೊಂಡ್ಬಂದು ವಿಸಿಟ್ ಮಾಡಿಸ್ಬಿಟ್ಟು ಈ ಥರ ಇರುವ ಮನೇನ ಲಿಫ್ಟ್ ಮಾಡ್ಬೋದಾ ಇಲ್ವಾ ಅಂತ ಒಮ್ಮೆ ಅವರಿಗೆ ಇನ್ಫಾರ್ಮೇಷನ್ ಅವರಿಂದ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅವರಿಗೆ ಇದನ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ಇನ್ನು ಹರಿಯಾಣ ಮೂಲದ ಜಾಕ್ ಲಿಫ್ಟಿಂಗ್ ಕಂಪನಿಯ 5 ಮಂದಿ ಈಗಾಗಲೇ ಕೆಲಸ ಆರಂಭಿಸಿದ್ದಾರೆ. ಈ ತಿಂಗಳ ಒಳಗಡೆ ಎಲ್ಲ ವರ್ಕ್ ಫಿನಿಶ್ ಆಗಿ ಮನೆ 3 ಫೀಟ್ ಮೇಲಕ್ಕೆ ಏರಲಿದೆ. ಈ ರಿಸ್ಕಿ ಕೆಲಸಕ್ಕೆ ಒಟ್ಟು 3 ಲಕ್ಷ ಖರ್ಚಾಗುತ್ತಂತೆ. ಅಲ್ಲದೆ ಮನೆ ಲಿಫ್ಟಿಂಗ್ ಕೆಲಸ ಪೂರ್ಣಗೊಂಡ ಬಳಿಕ ಯಾವುದೇ ಅಪಾಯ ಸಂಭವಿಸಲ್ಲ ಅಂತ ಲಿಫ್ಟಿಂಗ್ ಕಂಪನಿ ಭರವಸೆ ಕೊಡೋದ್ರ ಜೊತೆಗೆ ಬಾಂಡ್ ಕೂಡ ಬರೆದುಕೊಡುತ್ತೆ. ಒಟ್ನಲ್ಲಿ ತಮ್ಮ ತಂದೆ ಕಟ್ಟಿದ ಮನೆಯನ್ನ ಉಳಿಸಲು ಮುಂದಾಗಿರುವ ಮಕ್ಕಳು ಕಡಿಮೆ ಖರ್ಚಿನಲ್ಲಿ ಮನೆ ಉಳಿಸಲು ಮುಂದಾಗಿದ್ದಾರೆ. ಉಡುಪಿಯಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಇಂತಹ ಸಾಹಸ ಕಣ್ತುಂಬಿಕೊಳ್ಳುವುದಕ್ಕೆ ಸುತ್ತಮುತ್ತಲಿನವರು ಕೂಡ ಬರ್ತಿದ್ದಾರೆ. ದಿನೇಶ್ ಕಾಶಿಪಟ್ನ, ನ್ಯೂಸ್ ಫಸ್ಟ್, ಉಡುಪಿ. ಇದಾಗಿತ್ತು ಏನ್ ಸಮಾಚಾರ.